ಆರೋಗ್ಯ ಸಾಧಕರೇ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮ. ಈ ದಿನ ಅತ್ಯದ್ಭುತವಾದ ವೆರಿ ಇಂಪಾರ್ಟೆಂಟ್ ವಿಷಯವನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನು ಅಂತ ಹೇಳಿದ್ರೆ, ದೇಹಕ್ಕೆ ಎಷ್ಟು ನೀರನ್ನ ಸೇರಿಸಬೇಕು. ಇದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಷ್ಟು ಪ್ರಮಾಣದ ದೇಹಕ್ಕೆ ನೀರನ್ನ ನೀವು ಸೇರಿಸಿದ್ದೇ ಆದರೆ ಬಹಳಷ್ಟು ರೀತಿಯ ಕಾಯಿಲೆಗಳಿಂದ ನೀವು ಹೊರಗೆ ಬರ್ತೀರಾ. ಬಹಳಷ್ಟು ರೀತಿಯ ಕಾಯಿಲೆಗಳು ದೇಹಕ್ಕೆ ಬರದಂತೆ ತಡಿಲಿಕ್ಕೆ ಸಾಧ್ಯ ಇದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಕರಿತೀರೋ, ಇವೆಲ್ಲವನ್ನ ಬಹಳ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಬಹುದು. ಒಂದು ದಿನಕ್ಕೆ ನೀರೆಷ್ಟನ್ನ ಕುಡಿಬೇಕು, ಇದು ಸಾಮಾನ್ಯವಾದ ಪ್ರಶ್ನೆ. ಇದಕ್ಕೆ ಬಹಳಷ್ಟು ಜನ ಕೊಡತಕ್ಕಂತ ಉತ್ತರ 1 ಲೀಟರ್, 2 ಲೀಟರ್, 3 ಲೀಟರ್. ಇನ್ನೂ ಅತ್ಯಂತ ಬುದ್ಧಿವಂತ ಸೆಲ್ಫ್ ಮೇಡ್ ಡಾಕ್ಟರ್ಗಳಿರ್ತಾರೆ, ಅವರೆಲ್ಲ ಕೊಡ್ತಕ್ಕಂತಹ ಉತ್ತರ ಏನು ಅಂತ ಹೇಳಿದ್ರೆ, ನೀವು ಬಾಯಾರಿಕೆ ಆದಾಗ ಮಾತ್ರ ನೀರನ್ನ ಕುಡೀರಿ. ನಮ್ಗೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯಾವುದೇ ರೆಫರೆನ್ಸ್ಗಳಿಲ್ಲದೆ ಮಾತಾಡ್ತಕ್ಕಂಥವ್ರು ಬೇರೆ, ಅಗತ್ಯವಾದ ರೆಫರೆನ್ಸ್ ಅನ್ನ ಇಟ್ಕೊಂಡು ನಿಮ್ಗೆ ಆರೋಗ್ಯವನ್ನ ಪರಿಪೂರ್ಣವಾಗಿ ಕೊಡಬೇಕು ಅಂತ ಹೇಳ್ತಕ್ಕಂಥವ್ರು ಒಂದು ಪಾರ್ಟ್. ನನ್ನ ಆನ್ಸರ್ ಎಷ್ಟು ನೀರು ಕುಡಿಬೇಕು ಅನ್ನೋದಕ್ಕೆ, ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೋ ಅಷ್ಟು ನೀರನ್ನ ದೇಹಕ್ಕೆ ಸೇರಿಸ್ತಕ್ಕಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಾಯಾರದಾಗ ನೀರು ಕುಡೀರಿ ಅಂತ ಹೇಳೋದು ತಪ್ಪಾ ಸರ್? ಇದು 100% ಕರೆಕ್ಟ್. ಆದರೆ ದೇಹಕ್ಕೆ ಯಾವಾಗ ನೈಸರ್ಗಿಕವಾದ ಆಹಾರವನ್ನೇ ಕೊಡ್ತಾ ಇರ್ತೀರೋ, ದೇಹಕ್ಕೆ ನೀವೇನನ್ನೂ ಕಲಿಸೋದು ಬೇಡ, ಎಷ್ಟು ನೀರು ಕುಡಿಬೇಕು ಅಂತ ಹೇಳ್ಕೊಡೋದು ಬೇಡ, ದೇಹವೇ ಎಲ್ಲವನ್ನೂ ನಿಮಗೆ ಹೇಳ್ಕೊಡುತ್ತೆ. ಆದರೆ ಈಗ ನಾವು ಸೇವಿಸ್ತಕ್ಕಂಥ ಆಹಾರಗಳೆಲ್ಲವೂ ಕೂಡ ಹುರಿದು ಕರಿದು ಸಂಸ್ಕರಿಸಿ ಉಪ್ಪನ್ನ ಬೆರೆಸಿ ಕೊಡ್ತಕ್ಕಂಥ ಆಹಾರವನ್ನ ನಾವು ಇವತ್ತು ತಿಂತಾ ಇದ್ದೇವೆ. ಯಾವುದಾದ್ರೂ ಪ್ರಾಣಿಯನ್ನ ನೋಡ್ರಿ, ಪ್ರಕೃತಿಯಲ್ಲಿ ಸಹಜವಾಗಿ ದೊರೀತಕ್ಕಂಥ ಆಹಾರವನ್ನ ತಿನ್ನುತ್ತೆ ಬಿಟ್ರೆ, ಹುರಿದು ಕರಿದು ಉಪ್ಪು ಹಾಕಿ ತಿಂತಕ್ಕಂತಹ ಯಾವ ಪ್ರಾಣಿಯೂ ನಮಗೆ ಸಿಗೋದಿಲ್ಲ. ಜನ ಇದ್ಯಾವುದನ್ನೂ ಮಾತಾಡೋದಿಲ್ಲ. ಆದರೆ ನೀರಿನ ವಿಷಯ ಬಂದಾಗ ಮಾತ್ರ ದೇಹ ಹೇಳಿದ ಹಾಗೆ ಕೇಳಬೇಕು. ನಾರ್ಮಲ್ ಆದ ಆಹಾರವನ್ನ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿ, ಸಹಜ ಆಹಾರವನ್ನ ಸೇವಿಸ್ತಕ್ಕಂತಹ ವ್ಯಕ್ತಿ ಒಂದು ದಿನಕ್ಕೆ 2 ರಿಂದ 3 ಲೀಟರ್ ಅಷ್ಟು ನೀರನ್ನು ಕುಡಿತಾನೆ. ಯಾಕೆಂದ್ರೆ ಅವನ ಪ್ರಕೃತಿ ಪರಿಪೂರ್ಣವಾಗಿ ಇಷ್ಟನ್ನ ತಗೊಳ್ರಿ ಅಂತ ಹೇಳುತ್ತೆ. ಈ ವಿಷಯವನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ರೀತಿಯ ಕಾಯಿಲೆಗಳನ್ನ ತಡೀಲಿಕ್ಕೆ, ನಿಮ್ಮ ದೇಹವನ್ನ ಶುಭ್ರವಾಗಿಟ್ಕೊಳ್ಳಿಕ್ಕೆ, ನಿಮ್ಮ ದೇಹದಲ್ಲಿ ಅನಗತ್ಯವಾದ ವಿಷದ ಸಂಗ್ರಹಣೆ ಆಗ್ತಾ ಇದೆಯಲ್ಲ, ಅದನ್ನೆಲ್ಲ ದೇಹದಿಂದ ಹೊರ ಹಾಕ್ಲಿಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಅತಿ ಮುಖ್ಯವಾದ ಜೀವನಾಧಾರ ನೀರು. ಮೊದಲನೇ ಜೀವನಾಧಾರ ಗಾಳಿ. ಯಾಕಂದ್ರೆ ಕೆಲವು ನಿಮಿಷಗಳ ಕಾಲ ಅದು ನಮಗೆ ಸಿಕ್ಕಿಲ್ಲ ಅಂದ್ರೆ ನಾವು ಉಳಿಯೋದಿಲ್ಲ. ಹಾಗಾಗಿ ಮೊದಲನೇ ಜೀವನಾಧಾರ ಅದು. ಕೆಲವು ದಿನಗಳು ಸಿಗದೆ ಹೋದ್ರೆ, ನೀರಿಲ್ಲದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 2ನೇ ಜೀವನಾಧಾರವಾದ ನೀರು. ಆಹಾರ ಕೆಲವು ತಿಂಗಳುಗಳ ಕಾಲ ನಮಗೆ ದೊರೆಯದೆ ಹೋದ್ರೆ ನಾವು ಉಳಿಯೋದಿಲ್ಲ. ಹಾಗಾಗಿ 3ನೆಯ ಜೀವನಾಧಾರವಾದಂತ ಆಹಾರ. ಆಹಾರಕ್ಕೆ ಕೊಟ್ಟ ಟೈಮಿಂಗ್ಸ್ ಏನಿದಾವೋ ಅದೇ ರೀತಿಯಲ್ಲಿ ನೀರಿಗೂ ಕೂಡ ನೀವು ಟೈಮಿಂಗ್ಸ್ ಅನ್ನ ಕೊಟ್ರೆ, ನಿಮ್ಮ ಜೀವನಾಧಾರವನ್ನ ನೀವು ಕರೆಕ್ಟ್ ಆಗಿ ದೇಹಕ್ಕೆ ಸೇರಿಸ್ತಾ ಹೋದ್ರೆ ಯಾವುದೇ ರೀತಿಯ ಕಾಯಿಲೆಗಳಿಗೂ ನೀವು ಒಳಗಾಗೋದಿಲ್ಲ. ದೇಹವನ್ನ ಶುಭ್ರವಾಗಿ ಇಟ್ಟುಕೊಳ್ಳದೇ ಇರತಕ್ಕಂತಹ ಸಮಯದಲ್ಲಿಯೇ ನಿಮ್ಮ ದೇಹದಲ್ಲಿ ಕ್ರಿಮಿಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದೇಹ ಯಾವಾಗ ಸಂಪೂರ್ಣವಾಗಿ ಶುಭ್ರವಾಗಿರುತ್ತೋ ಯಾವುದೇ ರೀತಿಯ ಕ್ರಿಮಿಗಳ ಬೆಳವಣಿಗೆ ದೇಹದಲ್ಲಿ ಆಗೋದಿಲ್ಲ. ಅನಗತ್ಯವಾದ ವಿಷದ ಸಂಗ್ರಹಣೆ ಆಗೋದಿಲ್ಲ. ದೇಹದಲ್ಲಿ 4 ಮುಖ್ಯವಾದ ವಿಸರ್ಜನಾಂಗಗಳಿದೆ. ಒಂದು ಕರಳು, ಮಲದ ರೂಪದಲ್ಲಿ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. 2ನೇದು ಕಿಡ್ನಿಗಳು, ಮೂತ್ರದ ರೂಪದಲ್ಲಿ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. 3ನೇದು ಶ್ವಾಸಕೋಶಗಳು, ಗಾಳಿಯ ರೂಪದಲ್ಲಿ ಕಶ್ಮಲವನ್ನ ದೇಹದಿಂದ ಹೊರಹಾಕುತ್ತೆ. ಚರ್ಮ, ಬೆವರಿನ ರೂಪದಲ್ಲಿ ದೇಹದಲ್ಲಿರ್ತಕ್ಕಂಥ ಕಶ್ಮಲಗಳನ್ನ ದೇಹದಿಂದ ಹೊರಹಾಕುತ್ತೆ. ಈ 4 ವಿಸರ್ಜನಾಂಗಗಳು ಯಾವಾಗ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೋ ಯಾವುದೇ ರೀತಿಯ ಕಾಯಿಲೆಗಳು ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ 4ನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ, ಎಷ್ಟು ನೀರು ಈ 4ರ ಮುಖಾಂತರವಾಗಿ ದೇಹದಿಂದ ಹೊರ ಹೋಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಲದ ರೂಪದಲ್ಲಿ 100 ml ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ. ಯೂರಿನ್ ನಲ್ಲಿ 1400 ml ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ. ಅದೇ ರೀತಿಯಲ್ಲಿ ಬೆವರಿನ ರೂಪದಲ್ಲಿ ಸೆನ್ಸಿಬಲ್, ಇನ್ಸೆನ್ಸಿಬಲ್ ಅಂತೀವಿ. ಸೆನ್ಸಿಬಲ್ ಅಂದ್ರೆ ನೋಡ್ರಿ, ಕಾಣ್ತಾ ಇದೆ ಬೆವರು ಎಷ್ಟು ಹೋಗ್ತಾ ಇದೆ, ಅರೌಂಡ್ 350 ml. ಇನ್ಸೆನ್ಸಿಬಲ್, ಶೆಕೆ ಬಹಳ ಇದೆ ಸರ್, ಆ ಟೈಮಲ್ಲಿ ಆವಿ ಆಗ್ತಕ್ಕಂತಹ ನೀರಿನ ಪ್ರಮಾಣ 350 ml. ಎಕ್ಸಸೈಸ್ ಮಾಡಿದಾಗ, ನೀವು ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಸ್ವಲ್ಪ ಜಾಸ್ತಿ ಪ್ರಮಾಣ ಇರುತ್ತೆ. ಒಂದು ಅಂದಾಜು ನಾನು ಹೇಳೋದು, ಶ್ವಾಸಕೋಶದ ಮುಖಾಂತರವಾಗಿ 200 ರಿಂದ 300 ml ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ. ಇಷ್ಟು ನೀರು ದೇಹದಿಂದ ಹೊರ ಹೋಗುವಾಗ, ಇಷ್ಟು ನೀರನ್ನ ದೇಹಕ್ಕೆ ಸೇರಿಸುವುದರ ಮುಖಾಂತರವಾಗಿ ದೇಹದಲ್ಲಿ ಸಂಗ್ರಹಗೊಳ್ತಕ್ಕಂತಹ ವಾಟರ್ ಸಾಲ್ಯುಬಲ್ ವೇಸ್ಟ್ಸ್ ಏನಿದಾವೆ, ಇವನ್ನೆಲ್ಲವನ್ನ ದೇಹದಿಂದ ಹೊರ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಿಡ್ನಿಯ ತೊಂದರೆ ಯಾರಿಗೆ ಇದೆ ಅವರು ಮಾತ್ರ, ಮುಖ್ಯವಾಗಿ ರೀನಲ್ ಫೇಲ್ಯೂರ್ ಇರತಕ್ಕಂತಹ ಕಂಡೀಷನ್ ನಲ್ಲಿ ನೀವು ಕಡಿಮೆ ಪ್ರಮಾಣದ ನೀರನ್ನು ಸೇರಿಸಬೇಕು. ಉಳಿದಿರತಕ್ಕಂತಹ ಎಲ್ಲ ಕಾಯಿಲೆಗಳಲ್ಲಿ ಯಾವುದೇ ರೀತಿಯ ನಿಮಗೆ
ತೊಂದರೆ ಇಲ್ಲದ ರೀತಿಯಲ್ಲಿ 2 ರಿಂದ 3 ಲೀಟರ್ ಅಷ್ಟು ನೀರನ್ನ ದೇಹಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ. 4 ಲೀಟರ್ವರೆಗೂ ತಗೊಂಡ್ರು ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮೂತ್ರ ಸ್ವಲ್ಪ ಹೆಚ್ಚಿನದಾಗಿ ಹೋಗುತ್ತೆ, ಸ್ವೆಟ್ ಸ್ವಲ್ಪ ಜಾಸ್ತಿಯಾಗಿ ಹೋಗುತ್ತೆ ಬಿಟ್ರೆ ಬೇರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೀರನ್ನ ಹಿತಮಿತವಾಗಿ ಕರೆಕ್ಟ್ ಆದ ಪ್ರಮಾಣದಲ್ಲಿ ದೇಹಕ್ಕೆ ಸೇರಿಸ್ತಕ್ಕಂತಹ ಕೆಲಸವನ್ನ ಮಾಡ್ರಿ. ಇದೆಲ್ಲದಕ್ಕೂ ನಾನು ನಿಮಗೆ ರೆಫರೆನ್ಸ್ ಅನ್ನ ಕೊಟ್ಟಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಓದುವಾಗ ಫಿಸಿಯಾಲಜಿ ಅಂತಕ್ಕಂತಹ ಸಬ್ಜೆಕ್ಟ್ ಇದೆ. ಅದರಲ್ಲಿ ಗೈಟನ್ ಮತ್ತು ಹಾಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್. ಅದರಲ್ಲಿ ಇರತಕ್ಕಂತಹ ಫಿಸಿಯಾಲಜಿಕಲ್ ಬೇಸಿಸ್ ಅನ್ನ ನಾನು ನಿಮಗೆ ತೋರಿಸಿದ್ದೇನೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಹೇಳ್ತಾರೆ ಇದು ಕರೆಕ್ಟ್ ಅಲ್ಲ, ಅದು ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಅಲ್ಲ ಅಂತ. ಆದರೆ ಅಫಿಷಿಯಲ್ ಚಾನಲ್ ಆಗಿರೋದ್ರಿಂದ ಅಫಿಷಿಯಲ್ ಮಾಹಿತಿಯನ್ನ ನಿಮಗೆ ಹಂಚ್ಕೊಳ್ಬೇಕು ಅಂತಕ್ಕಂತಹ ಕಾರಣದಿಂದ ನಿಮಗೆ ಈ ರೆಫರೆನ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಇದನ್ನ ನೋಡಿ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ರಿ. ಕರೆಕ್ಟ್ ಆಗಿ ನೀರನ್ನ ತೆಗೆದುಕೊಳ್ಳುವ ಮನುಷ್ಯ ಬಹಳಷ್ಟು ದಿನ ಆರೋಗ್ಯಯುತವಾಗಿ ಬದುಕ್ತೀರಾ. ಯಾವುದೇ ರೀತಿಯ ಕಾಯಿಲೆಗೆ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಇದನ್ನ ಶೇರ್ ಮಾಡೋದ್ರ ಮುಖಾಂತರ ಈ ಮಾಹಿತಿಯನ್ನ ಎಲ್ಲರಿಗೂ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಧನ್ಯವಾದಗಳು.